ಸ್ಯಾಟರ್ಡೆ ವ್ಲಾಗು. ಇವಾಗ ಬೆಳಗ್ಗೆನೇ 8 o'clock ಆಗಿದೆ. ಸ್ಕೂಲಿಗೆ ಬಿಡೋಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಇವತ್ತು ಎಕ್ಸಾಮ್ ಇದೆ, ಲಾಸ್ಟ್ ಎಕ್ಸಾಮ್. ಹಾಗಾಗಿ ಬಿಡೋದಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆನೇ. ಇಲ್ಲಿಂದ ಸ್ವಲ್ಪ ಇವಾಗ ದೂರ ಆಗುತ್ತೆ ಸ್ಕೂಲು. ಮುಂಚೆ ಮನೆ ಎದುರುಗಡೆನೇ ಇತ್ತು, ಇವಾಗ ದೂರ ಆಗುತ್ತೆ. ಇಲ್ಲಿ ಸ್ಕೂಲಿಂದ ಬಿಟ್ಟು ಬಂದು ಇವಾಗ ಸಂಜೆಗೆ ಇದೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬಾದಾಮಿಯನ್ನು ನೆನೆಸಿದ್ದೀನಿ, ಹಾಗೂ ಸಬ್ಜಾವನ್ನು ನೆನೆಸಿದ್ದೀನಿ, ಹಾಗೆ ಪಕೋಡ ಮಾಡೋದಕ್ಕೆ ದಾಲ್ ಕೂಡ ನೆನೆಸಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಇವಾಗ ನಾನು ಶಾಪಿಗೆ ಹೋಗ್ತಾ ಇದ್ದೀನಿ. ಶಾಪಿಗೆ ಹೋಗಿ ಸಂಜೆ ಬಂದು ಮತ್ತು ಇದನ್ನೆಲ್ಲ ಸಂಜೆ ಉಪವಾಸ ತೆಗೆಯೋಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡಬೇಕು. ಸೊ ಇವಾಗ ಹೊರಡ್ತಾ ಇದ್ದೀನಿ ನಾನು ಶಾಪಿಗೆ. ನೆಕ್ಸ್ಟ್ ಬಂದೆ, ಒಂದು 4:15 ಆಗಿತ್ತು. 4:15ಗೆ ಬಂದು ಈ ಕಡೆ ನಾನು ಹಾಲನ್ನು ಇಟ್ಟಿದ್ದೀನಿ, ಹಾಲನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಅದೇನು ಬಾದಾಮಿ ಎಲ್ಲ ಮಾಡಿದ್ದೆ, ಅದರಲ್ಲಿ ಒಂದು ನೆನೆಸಿಟ್ಟಿದ್ದೆ ಅಲ್ಲ ಬಾದಾಮಿ ಎಲ್ಲ, ಅದರಲ್ಲಿ ಒಂದು ಹೆಲ್ದಿ ಆದ ಡ್ರಿಂಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ ಹಾಲಿಗೆ. ಸಕ್ಕರೆಯನ್ನು ಹಾಕ್ಕೊಂಡು ಇವಾಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಲ್ಲ, ಇದಕ್ಕೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅಮೂಲ್ ಪೌಡರನ್ನು, ಹಾಲಿನ ಪುಡಿಯನ್ನು 1-2 ಚಮಚದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಫಾಲೂದಾ ಮಿಕ್ಸ್ ಏನು ಸಿಗುತ್ತೆ ಆ ಥರ ಒಂದು ಟೇಸ್ಟ್ ಈ ಒಂದು ಡ್ರಿಂಕಲ್ಲಿ ನಿಮಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಲಿನ ಪುಡಿ ಈ ಹಾಲಿಗೆ ಸೇರಿಸಿದ್ದೀನಿ. 1 ಸ್ಪೂನಷ್ಟು ಇಲ್ಲಿ ನಾನು ಕಸ್ಟರ್ಡ್ ಪೌಡರನ್ನು ತಗೊಂಡು ಬಿಸಿ ಹಾಲಿಗೆ ಈ ಕಸ್ಟರ್ಡ್ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಹಾಲಿಗೆ ನಾನು ಈ ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದಾಗಿ ಕೆಲಸಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ 6:15ಗೆ ಎಲ್ಲ ಉಪವಾಸ ತರಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ನಾನು ಈ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಗಟ್ಟಿ ಆಗಬಾರ್ದು, ಹಾಗೆ ಜಾಸ್ತಿ ನಾನಿಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕಿಲ್ಲ, ಕಡಿಮೆನೇ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಎಲ್ಲ ಮಾಡಾದಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಇದು ತಣ್ಣಗಾಗಬೇಕು, ಪೂರ್ತಿಯಾಗಿ ಕೋಲ್ಡಾಗಿ ಇರಬೇಕು. ಇದರಲ್ಲಿ ಐಸ್ ಕ್ಯೂಬ್ ಹಾಕಿದ್ರೆ ಆ ಒಂದು ಟೇಸ್ಟ್ ಏನಿದೆ ಅದು ಹೊರಟೋಗುತ್ತೆ. ಅದಕ್ಕೋಸ್ಕರ ಐಸ್ ಕ್ಯೂಬು ಇದರಲ್ಲಿ ಸೇರಿಸ್ಬಾರ್ದು. ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2 ಅವರ್ಸಲ್ಲಿ ಇದು ಚೆನ್ನಾಗಿ ತಣ್ಣಗಾಗುತ್ತೆ. ಇಲ್ಲಿ ನೋಡಿ, ಇದು ಸಬ್ಜಾ ಬೀಜಗಳನ್ನ ನಾನು ನೆನೆಸಿ ಇಟ್ಟಿದ್ದೆ. ಇದನ್ನು ಇವಾಗ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೆನೆಸಿಟ್ಟಿದ್ದೆ ನಾನು, ಆವಾಗಲೇ ಮಧ್ಯಾಹ್ನನೇ ನೆನೆಸ್ಬಿಟ್ಟಿಟ್ಟು ಹೋಗಿದ್ದೆ. ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದರಲ್ಲಿ ಬೇಕಾದರೆ ನೀವು ಇನ್ನೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಆದರೂ ಇದನ್ನು ನೀವು ಕುಡಿಬೋದು. ಇದರಲ್ಲಿ ಸ್ವಲ್ಪ ಬಾದಾಮಿ ಚೂರುಗಳನ್ನ ಮಿಕ್ಸ್ ಮಾಡಿಕೊಂಡು ಹೀಗೆ ಆದರೂ ತೊಗೋಬೋದು. ಇಲ್ಲಾಂದರೆ ಇದ್ರ ಜೊತೆಗೆ ನಾನಿಲ್ಲಿ ರೂಹ್ ಅಫ್ಜಾವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ರೂಹ್ ಅಫ್ಜಾ ಇಲ್ಲಿ ಹಾಕ್ಕೋಬೋದು. ಇದರೊಟ್ಟಿಗೆ ನಾನು ರೂಹ್ ಅಫ್ಜಾ ಮಿಕ್ಸ್ ಮಾಡಿದ್ದೀನಿ. ರೂಹ್ ಅಫ್ಜಾ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾದಾಮಿನ ನಾನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಇಲ್ಲಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಇದನ್ನು ತಣ್ಣಗಾಗೋಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಒಂದೊಳ್ಳೆ ಪಾನೀಯ ರೆಡಿ ಆಗುತ್ತೆ. ಹೆಲ್ತ್ಗೂ ಒಳ್ಳೆಯದು. ಹಾಗೆ ಇದೆಲ್ಲ ರೆಡಿ ಆಗ್ತಾಯಿದೆ. ಈ ಕಡೆ ನಾನು ಪಕೋಡ ಕೂಡ ಇವಾಗ ರುಬ್ಕೊಂಡು ಸ್ವಲ್ಪ ಪಕೋಡಗಳನ್ನ ಸಹ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡ್ತಾಯಿಲ್ಲ. ಆಯಿಲಿ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಅವಾಯ್ಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ರಂಜಾನ್ ದಿನಗಳಲ್ಲಿ. ಹಾಗಾಗಿ ನಾನು ಅಷ್ಟೊಂದು ಆಯಿಲಿ ಯಾವುದೇ ಮಾಡ್ತಾಯಿಲ್ಲ. ಇಲ್ಲಿ ಸ್ವಲ್ಪ ರೂಹ್ ಅಫ್ಜಾ ಹಾಗೆ ಬಾದಾಮಿ ಮೇಲಿಂದ ಹಾಕಿದ್ದೀನಿ. ಇಲ್ಲಿ ನೋಡಿ, ಕಡಲೆಕಾಳು ನಾನು ನೆನೆಸ್ಬಿಟ್ಟಿಟ್ಟಿದ್ದೆ. ಇದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಚಾಟನ್ನು ಮಾಡ್ತೀನಿ.
ನನ್ನ ಬ್ಲಾಗ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಈ ಕಡೆ ನಾನು ಕಡಲೆಕಾಳನ್ನು ಬೇಯೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಮಾಡ್ತಾಯಿದ್ದೀನಿ ಪಾಯಸ, ಸ್ವಲ್ಪ ಶಾವಿಗೆ ಪಾಯಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಗೆ ನೋಡಿ, ಇಲ್ಲಿ ಬೇಳೆಗಳನ್ನ ರುಬ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡು ಪಕೋಡಗಳು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಹಾಗೆ ಮಸೂರ್ ದಾಲ್, ಕೆಂಪು ಕಲರ್ದು ಮಸೂರ್ ದಾಲ್ ಬರುತ್ತಲ್ಲ, ಅದರಿಂದ ಈ ಪಕೋಡಗಳನ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದಿಷ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಮೋಸಗಳನ್ನ ಆಚೆಯಿಂದ ತರಿಸಿದ್ದೀನಿ. ವಾಟರ್ ಮೆಲನ್ ಹಾಗೆ ನಾನು ಮಾಡಿರುವಂಥ ಜ್ಯೂಸ್, ಚನಾ ಚಾಟ್, ಶಾವಿಗೆ, ಪಕೋಡ ಇದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಟೈಮ್ ಆಗಿದೆ, ಹಾಗೆ ಉಪವಾಸ ತೆರೆಯುವಂಥ ಸಮಯ ಆಗಿದೆ ಇವಾಗ. ಇದೆಲ್ಲ ಆದಮೇಲೆ ನೋಡಿ, ಇದು ನಾನು ಚಾಟ್ ಮಾಡಿದ್ದೆ, ಸೌತೆಕಾಯಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು. ಇಲ್ಲಿ ರಾತ್ರಿ ಡಿನ್ನರ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಚಿಕನನ್ನು ಮಾಡ್ತಾಯಿದ್ದೀನಿ. ಚಿಕನ್ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಇಲ್ಲಿ ನೋಡಿ ಗರಂ ಮಸಾಲ ಕೂಡ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ, ಇದು ಫಿಟ್ಕರಿ ಅಂತಾರೆ ಇದನ್ನು, ಪನ್ಸಾರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಈ ಫಿಟ್ಕರಿಯನ್ನು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫೈನ್ ಪೌಡರ್ ಹಾಕಬೇಕು. ಅದು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ರೋಸ್ ವಾಟರು. ನೋಡಿ, ಫಿಟ್ಕರಿಯನ್ನು ಪೌಡ್ರ್ ಮಾಡ್ತಂದಿದ್ದೀನಿ ನಾನು. ಈ ಫೈನ್ ಆಗಿರುವಂಥ ಪೌಡರ್ ಇಲ್ಲೇ ಹಾಕಬೇಕು. ಇದು ನಮ್ಮ ಫೇಸ್ಗೆ ಮಸಾಜ್ ಮಾಡೋಕ್ಕೋಸ್ಕರ ಒಂದು ಆಯಿಲನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ನಾನಿಲ್ಲಿ ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಿಮ್ಮ ಮುಖದ ಮೇಲಿರುವ ಫೈನ್ ಲೈನ್ಸ್, ರಿಂಕಲ್ಸ್ ಹಾಗೆ ಕಣ್ಣಿನ ಕೆಳಗಡೆ ಇರೋ ಕಪ್ಪು ಅದೆಲ್ಲ ಹೋಗುತ್ತೆ. ಹಾಗೆ ಸ್ಮೂತ್ ಆಗಿರುವಂಥ ಫೇಸ್ ಸಿಗುತ್ತೆ. ಇಲ್ಲಿ 1 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಗ್ಲಿಸರಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫಿಟ್ಕರಿ ಪೌಡರನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಕೊಕೊನೆಟ್ ಆಯಿಲ್, 1 ಸ್ಪೂನ್ ಅಲೋವೆರಾ ಜೆಲ್, 1 ಸ್ಪೂನ್ ಗ್ಲಿಸರಿನ್ ಹಾಗೆ 1 ಸ್ಪೂನ್ ಬಾದಾಮಿ ಎಣ್ಣೆ. ಇದು ಬಂದು ಬಾದಾಮಿ ಎಣ್ಣೆ. ಇದನ್ನು 1 ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫೇಸ್ ಮೇಲೆ ಮಸಾಜ್ ಮಾಡೋದ್ರಿಂದ ಫೇಸ್ ಟೈಟ್ ಕೂಡ ಆಗುತ್ತೆ ಹಾಗೂ ಶೈನಿ ಕೂಡ ಆಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು. ಡ್ರೈ ಆಗಿರುವಂತಹ ಫೇಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಡ್ರೈ ಟು ನಾರ್ಮಲ್ ಫೇಸ್ಗೆ ಚೆನ್ನಾಗಿರುತ್ತೆ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಮುಖಕ್ಕೆ ಅಪ್ಲೈನ ಮಾಡ್ಕೋಬೋದು. ಚೆನ್ನಾಗಿ ಇದರಿಂದ ಮಸಾಜ್ ಕೂಡ ಮಾಡಬೇಕು ಫೇಸ್ಗೆ. ಹಾಗೆ ಸ್ಕಿನ್ ತುಂಬ ಟೈಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡಿಕೊಂಡು ಒಂದು 4 to 5 ಡೇಸ್ ಇದನ್ನು ನೀವು ಸ್ಟೋರ್ ಮಾಡ್ಕೋಬೋದು. ಇದು ಮಿಕ್ಸನ್ನು ಮಾಡಿಕೊಂಡು ನಾನು ಇಡ್ತಾಯಿದ್ದೀನಿ. ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿನ ರೆಡಿ ಮಾಡ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಆಗಿದೆ ರಾತ್ರಿಯ 11 ಗಂಟೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬಾ ದಿನ ಆಯಿತು ನಾನು ಸರಿಯಾಗಿ ಬ್ಲಾಗನ್ನು ಶೂಟ್ ಮಾಡ್ತಾ ಇಲ್ಲ. ಯಾಕಂದರೆ ನನ್ನ ಮಗಂದು ಎಕ್ಸಾಮ್ ಇತ್ತು, ಅವನಿಗೆ ಓದಿಸ್ಬೇಕಾಗಿತ್ತು. ಎಕ್ಸಾಮ್ ನಡೀತಾ ಇತ್ತು, ಹಾಗೆ ರಂಜಾನ್ ಕೂಡ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಸ್ವಲ್ಪನೂ ಟೈಮ್ ಇರಲಿಲ್ಲ. ಆದರೂ ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ತಾ ಹಾಕ್ತಾಯಿದ್ದೆ. ಹಾಗೆ ಇವಾಗ ರಂಜಾನ್ ದಿನಗಳು ನಡೀತಾ ಇದೆ. ವ್ಲಾಗನ್ನು ಹಾಗೆ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್, ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.